ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ ನಮ್ಮದು ದೇವಸ್ಥಾನದ್ದೇ ವೀಡಿಯೋಸ್ ಇದೆ ಅನಿಸುತ್ತೆ ನಿಮ್ಮ ಹತ್ರ. ಬಟ್ ಬೇರೆ ಮಾಡೋಣ ಅನ್ಕೋತೀನಿ, ಆಗೋದಿಲ್ಲ. ಇವತ್ತು ಅರ್ಕೆ ಇತ್ತು, ಒಂದು ಅರ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ನನ್ನದು 14ಕ್ಕೆ ಬರ್ತಡೇ ಆಯಿತು, ಅದರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಈ ವಿಡಿಯೋದಲ್ಲೇ ಹಾಕ್ತೀನಿ ನಾನು, ನೋಡಿ ನೀವು. ಅಂದರೆ ನಂದು ಯಾವಾಗಲೂ ಸಂಕ್ರಾಂತಿ ಹಬ್ಬದಲ್ಲಿ ಬರೋದು ಬರ್ತಡೇ. ಈ ಸತಿ 15ಕ್ಕೆ ಸಂಕ್ರಾಂತಿ, 14ಕ್ಕೆ ಹಾಗೆ ಜ್ಯೋತಿ ಎಲ್ಲ ಕಾಣೋದಲ್ವ, ಹಂಗಾಗಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಈಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ. ಅಂದರೆ ಯಾವ ವರ್ಷ ಹಬ್ಬ ದಿವಸನೇ ಅಲ್ವ ಬರೋದು, ಕೆಲಸ ಅದು ಇದು ಅಂತ ಹೇಳಿ ಇದಾಕೋದು. ಈಗ ಸಂಜೆ ಮಧ್ಯಾಹ್ನನೇ ಕೇಕ್ ತಂದಿದ್ದು ಕಟ್ ಮಾಡೋ ಅಂತ, ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಕಟ್ ಮಾಡೋಣ ಬಿಡಿ ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಅಂದರೆ ನಮ್ಮ ಭಾವನ ಮಗ ಬರ್ತಾನೆ ಅಂತ ಅವನಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಲೇಟ್ ಆಗುತ್ತೆ ಕಟ್ ಮಾಡು ಕೇಕು ಅಂದ್ರೆ, ಹಾಗಾಗಿ ಕೇಕ್ ಕಟ್ ಮಾಡಿದೆ. ಕೇಕ್ ಕಟ್ ಮಾಡಿ ಸ್ವಲ್ಪ ಹೊತ್ತಿಗೆ ಎಲ್ಲರಿಗೂ ತಿನ್ನಿಸ್ತಾ ಇದೆ. ಅಷ್ಟೊತ್ತಿಗೆ ನನ್ನ ಮಗ ಬಂತು, ಅದು ಪಾಪ ಬಾಯಿ ಮತ್ತೆ ಅದೇ ಕೇಕ್ನ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡಿಸಿ ತಿನ್ನಿಸಿ, ನನಗೆ ಸ್ವಲ್ಪ ತಿನ್ನಿಸಿ, ಅಂದರೆ ಶೀತ ಆಗುತ್ತಲ್ವ ಮಗುಗೆ ನನಗೆ ಅಂತೇಳಿ ಸ್ವಲ್ಪ ತಿನ್ನಿಸಿ ಅಂತ ಹೇಳ್ತಾಯಿದ್ದೆ. ನಾನು ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿ ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟು ಇದು ಮಾಡಿದ್ದೀನಿ. ಅಳ್ತಾ ಇದ್ದವಳು ಈಗ ಬಂದ, ಈಗ ಅದಕ್ಕೆ ಬಾ ಇದರಲ್ಲೇ ಕೇಕ್ ಕಟ್ ಮಾಡ ಅಂತೇಳಿ. ನನ್ನ ಮಗಳು ಕೇಕ್ ಕಟ್ ಮಾಡೋಕ್ಕೆ ಬಿಡೋದು, ಭಾರಿ ಮಾಡ್ತಾಳೆ ಅವಳು. ಆಮೇಲೆ ಅದಕ್ಕೆ ನಾನು ಬಳಿಗೆ ಬೈತಾ ಇದ್ದೆ, ಅದಕ್ಕೆ ಹೋದ್ಲು, ಅಳ್ತಾ ಇದ್ದಾಳೆ ನೋಡಿ, ಕೇಕ್ ಕಟ್ ಮಾಡೋದು ಬಿಡಲಿಲ್ಲ ಅಂತೇಳಿ. ಅವಳು ಕೇಕ್ ಕಟ್ ಮಾಡಿದ್ಲು, ಆದರೂ ಅವನ ಜೊತೆ ಕೇಕ್ ಕಟ್ ಮಾಡಲಿ ಅಂತೇಳಿ ಇದು ಮಾಡ್ತಾಯಿದ್ಲು. ಕೊಡೋಕೆ ಹೋದರೆ ನೋಡಿ ಅಳ್ತಿದ್ದಾಳೆ ಅವಳು, ಕ್ಯೂಟಾಗಿ ಅಳ್ತಿದ್ದಾಳೆ. ಅವಳನ್ನ ತಂಗಿ ಉಡಿಸ್ತಾ ಇದ್ಲು. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಇದು ಆಸ್ಪತ್ರೆ ಚೌಡಮ್ಮ ಅಂತಾರೆ ಇದಕ್ಕೆ. ಅಂದರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅದರೊಳಗಡೆ ಇರೋದು ಚೌಡಮ್ಮ. ಹಾಗಾಗಿ ನಂದು 2 ಮಕ್ಕಳು ಡೆಲಿವರಿನೂ ಇಲ್ಲೇ ಆಗಿದ್ದು, ಅಂದರೆ ಸಕಲೇಶ್ಪುರದಲ್ಲಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ ಅಲ್ಲಿ. ಅಂದರೆ ಇವ್ರದ್ದು ನಮ್ಮ ಭಾವಂದೊಂದು ಅರ್ಕೆ ಇತ್ತು, ಅಂದರೆ ಅದು ಹೋದ ವರ್ಷವೇ ಕೊಡಬೇಕಿತ್ತು. ನಾನು ಪ್ರೆಗ್ನೆಂಟ್ ಆಗಿದ್ದೆ, ಮನೆಯಲ್ಲಿ ಕೊಡೋಂಗಿಲ್ಲ ಅಂತ ಹೇಳಿದರು. ಆಗ ಕೊಟ್ಟಿದ್ದಿಲ್ಲ, ಅದಕ್ಕೆ ಈಗ ಕೊಡೋಣ ಅಂತ ಹೇಳಿ ಬಾಳೆಹಣ್ಣು ತಗೊಬಂದಿದ್ದಿಲ್ಲ, ಅದಕ್ಕೆ ತಡಿ ಬಾಳೆಹಣ್ಣು ತೊಗೊಬರ್ತೀನಿ ಅಂತ ಹೋಗ್ತಾಯಿದ್ದೆ. ನೋಡ್ಬೋದು ಚೆನ್ನಾಗಿದ್ರು. ಅದಕ್ಕೆ ನಮ್ಮ ಮತ್ತೆ ಪೂಜೆ ಮಾಡು ಅಂದರು, ಬೇಡ ಅವರೆಲ್ಲ ಹೋಗಲಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಹೇಳಿದೆ ನಾನು. ಆಮೇಲೆ ಇದೇ ನೋಡ್ಬೋದು ಹಾಸ್ಪಿಟಲು. ಈಗೆಲ್ಲ ಹೋದ್ರು. ನನ್ನ ತಾತ ಹೂವು ಕೇಳ್ತಿತ್ತು, ಈಗ ನೋಡಿ ಹೂವು ಕೊಡುತ್ತೆ ದೇವರು. ಹೂವು ಬಿತ್ತು ಒಳಗಡೆ ಕೊಡ್ತಾ, ಅದಕ್ಕೆ ತಗೊಳ್ಳಿ ಹೂವು ಕೊಡ್ತು ದೇವರು ಅಂತ ಹೇಳಿದೆ. ಆಮೇಲೆ ಎಲ್ಲ ಹೋದರು. ಎಲ್ಲ ಹೋದ್ಮೇಲೆ ಈಗ ಪೂಜೆ ಮಾಡ್ತಾಯಿದ್ದೀನಿ ನಾನು. ಅದೇ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ನಾನು, ಅಂದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳಿ ಸ್ಪೀಡ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ, ಅಂದರೆ ಕುಂಕುಮ ಎಲ್ಲ ಹಾಕ್ತಾಯಿದ್ದೆ ದೇವರಿಗೆ. ಆಲ್ಮೋಸ್ಟ್ ಸಕಲೇಶ್ಪುರದಲ್ಲೆಲ್ಲ ಬರೀ ಚೌಡಮ್ಮ ಅಂತ ದೇವ್ರುಗಳೇ ಇರೋದು. ಅಂದರೆ ಈಗ ನಮ್ಮನೆ ಹತ್ರನೂ ಹಳ್ಳಿಕಟ್ಟೆ ಚೌಡಮ್ಮ ಅಂತ ಒಂದಿದೆ, ಆಮೇಲೆ ಸಂಕೆ ಮರದ ಚೌಡಮ್ಮ ಅಂತ ಇದೆ. ಈಗ ನಾನು ನಮ್ಮನೆ ಹತ್ರ ಸಂಕೆ ಮರದ ಚೌಡಮ್ಮ ಅಂತಿದೆ. ನಾನು ಅಲ್ಲೂ ಶುಕ್ರವಾರ ಅಂದರೆ ಹೋಗಿ ಪೂಜೆ ಮಾಡ್ತೀನಿ ಯಾವಾಗ್ಲೂ. ಅಂದರೆ ಈಗ ಸ್ವಲ್ಪ ಇದು ಬಾಣ್ತಿ ಆದಮೇಲೆ ಕಮ್ಮಿ ಹೋಗ್ತಾನೆ ಇಲ್ಲ, ಹೋಗಬೇಕು ಶುಕ್ರವಾರ. ಅಂದರೆ ಡೈಲಿ ಹೋಗ್ಬಿಟ್ಟು ಒಂದು ಉದ್ಗಡ್ಡಿ ಕರ್ಪೂರ ಎಲ್ಲ ಕಚ್ಬಿಟ್ಟು ಒಂದು ಪೂಜೆ ಮಾಡ್ಕೋಗ್ತೀನಿ. ಆಲ್ಮೋಸ್ಟ್ ಸಕಲೇಶ್ಪುರ ಸೈಡೆಲ್ಲ ಚೌಡಮ್ಮಗಳೇ ಇರೋದು. ಅಂದರೆ ನಾವು ಅಂದರೆ ಕೋಳಿ ಕೊಡ್ತೀವಿ ಅಂತೆಲ್ಲ ಹೇಳಿ ಹರಕೆ ಮಾಡ್ಕೋತೀವಲ್ಲ, ಹಾಗಾಗಿ ಅವ್ರದ್ದು ಹರಕೆ ಇತ್ತು. ಅಂದರೆ ಬೆಳಗ್ಗೆನೇ ನಾಟಿ ಕೋಳಿ ತಂದುಕೊಟ್ರು ಅವರು, ಯಾರೋ ಫ್ರೆಂಡಿಗೆ ಹೇಳಿದ್ರಂತೆ ನಾಟಿ ಕೋಳಿ ತಂದುಕೊಟ್ರು. ಅದನ್ನು ಈಗ ಕುಯ್ಯೋಣ ಅಂತೇಳಿ ದೇವರಿಗೆ, ಆ ಕಡೆ ದೇವರಿದೆಯಲ್ಲ ಅಲ್ಲಿಗೆ ಕುಯ್ಯೋಣ ಅಂತ ಹೇಳಿ ನಾವು ಇದು ಮಾಡಿದ್ವಿ. ಕೋಳಿ ಎಲ್ಲ ಇಟ್ಟಿದ್ದೀವಿ. ನಾನು ಈ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಬಾಳೆಹಣ್ಣು, ಹೂವು, ನಿಂಬೆಹಣ್ಣು ತಂದಿದ್ರು. ನಿಂಬೆಹಣ್ಣು ತಂದಿದ್ದಲ್ಲಿ ಈಗ ಹೋಗಿ ನಿಂಬೆಹಣ್ಣು ತಂದು ಸ್ವಲ್ಪ ಮೊಸರನ್ನ ಮಾಡ್ಕೊಬಂದಿದ್ವಿ ದೇವರಿಗೆ. ನಿಂಬೆಹಣ್ಣು ಚುಚ್ಚಿ ತ್ರಿಶೂಲಕ್ಕೆ ಅಂತ ಹೇಳಿ ಚುಚ್ತಾ ಇದ್ದೀವಿ. ಆಮೇಲೆ ಕಾಯಿ ಒಡಿಸ್ಕೊಳ್ಳೋಣ ಅಂತೇಳಿ ನಿಂತಿದ್ದೆ ನನಗೆ. ಅವ್ರದ್ದು ನಿಂಬೆಹಣ್ಣೆಲ್ಲ ಚುಚ್ಚಿದ್ಮೇಲೆ ಒಂದು ಮನೆಗೆ ನಾವು ತಂದ್ವಿ, ಅಂದರೆ ನೀಳ್ಸ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ನೀಳ್ಸೋಣ ಮನೆಗೆ ಅಂತೇಳಿ ಕಟ್ಟೋಕ್ಕೆ ಅಂತೇಳಿ ಒಂದು ಹಂಗೆ ಇದು ಮಾಡಿದ್ವಿ, ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಈಗ ನಾನು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ. ಕಾಯಿ ತೊಟ್ಲುಗಾಯಿ ಬಿತ್ತು, ಅದಕ್ಕೆ ನಮ್ಮ ಭಾವಂಗೆ ರೇಗಿಸ್ತಿದ್ವಿ. ನಿಮ್ಮ ಮದುವೆ ಈಗ ನೆಕ್ಸ್ಟ್ ನಿಮ್ಮ ಮದುವೆ ಮಾಡೋಣ, ತೊಟ್ಲು ಕಟ್ತೀರಾ ಅಂತೇಳಿ ರೇಗಿಸ್ಕೊಂಡು ಇದು ಮಾಡ್ತಾಯಿದ್ವಿ. ಹಂಗೆ ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಅಂದರೆ ಸತ್ಯ ಇದೆ ದೇವರು, ಅಂದರೆ ಬೇಡ್ಕೊಂಡಿದ್ದೆಲ್ಲ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಏನು ಬೇಡ್ಕೊತೀವಿ ಅದೆಲ್ಲ ಆಗಿದೆ.
ನಮ್ಮ ಭಾವನೂ ಅಷ್ಟೇ, ಅವರು ನಂಬ್ತಾರೆ ಇದನ್ನು, ದೇವ್ರನ್ನ ಏನೇ ವ್ಯವಹಾರ ಮಾಡೋದಾದರೂ ಈ ದೇವ್ರನ್ನ ನಂಬ್ತಾರೆ. ಏನಾದರೂ ಕೆಲಸ ಕೈ ಹಾಕೋದಾದರೂ ದೇವ್ರಿಗೆ ಬಂದು ಕೈ ಮುಕ್ಕೊಂಡು ನಂಬ್ತಾರೆ ದೇವ್ರನ್ನ. ಹಾಗಾಗಿ ಇಲ್ಲೆಲ್ಲ ಸುಮಾರು ಚೌಡಮ್ಮಗಳಿದಾವಲ್ಲ, ಎಲ್ಲ ಒಂದೇ ಅಂದರೆ ಅಕ್ಕ ತಂಗಿದಿರು ಅಂತಾರೆ. ಇಲ್ಲಿ ನಮ್ಮ ಮನೆ ಹತ್ರ ಇರೋದು, ಮತ್ತು ಅಲ್ಲಿ ಇನ್ನು ಮುಂದೆ ಆಲ್ಮೋಸ್ಟ್ ಎಲ್ಲ ಅಕ್ಕ ತಂಗಿದಿರೋದು. ಅಂದರೆ ಇದೇ ಉದ್ಭವ ಆಗಿರೋದು ಇಲ್ಲಿ ದೇವರು ಕಲ್ಲು ರೂಪದಲ್ಲಿ ಉದ್ಭವ ಆಗಿರೋದು ಅಂತಾರೆ. ಹಾಗಾಗಿ ಭಾರಿ ಸತ್ಯ ಇದೆ, ದೇವರು ನಂಬ್ತಾರೆ ಇಲ್ಲಿ. ಇಲ್ಲಿ ಹಾಸ್ಪಿಟ್ಲಿಗೆಲ್ಲ ಬಂದವರೆಲ್ಲ ಆಲ್ಮೋಸ್ಟು ದೇವ್ರಿಗೆ ಕೈ ಮುಗ್ದು ಏನಾದರೂ ಕೇಳ್ಕೊಂಡು ಹೋಗ್ತಾರೆ, ಒಳ್ಳೆಯದಾಗಿದೆ ಅಂತ ಹೇಳಿ. ನಾನು ಬೇಡ್ಕೊತಾ ಇದ್ದೀನಿ. ಅಂದರೆ ಏನಿಲ್ಲ, ಅಂದರೆ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದೊಂದು. ಆಮೇಲೆ ಅದೇ ಹೇಳ್ತಾಯಿದ್ದೆ, ಅವರು ಒಂದು ಸ್ವಲ್ಪ ಅವ್ರದ್ದೇ ಅಲ್ವ ಪೂಜೆ ಇದ್ದಿದ್ದು, ಹರಕೆ ಇದ್ದಿದ್ದಲ್ವ, ಮಾಡ್ಕೊಳ್ಳಿ, ಚೆನ್ನಾಗಿ ಬೇಡ್ಕೊಳ್ಳಿ, ಒಳ್ಳೆಯದಾಗಲಿ ವ್ಯವಹಾರದಲ್ಲೆಲ್ಲ ಅಂತೇಳಿ ಹೇಳ್ತಾಯಿದ್ದೆ. ಅಂದರೆ ನಾವು ಕೋಳಿ ಕೊಡೋದು ತುಂಬ ಲೇಟ್ ಆಗಿಬಿಡ್ತು. ಅಂದರೆ ಅವರು ಲೇಟ್ ಅವ್ರು ಬಂದಿದ್ದೆ ಬೆಳಿಗ್ಗೆ, ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದರೆ ಬೆಳಿಗ್ಗೆ. ಹಾಗಾಗಿ ನಿದ್ದೆ ಎದ್ದಿದ್ದೆ 12:30, ನಾವು ಪೂಜೆ ಮಾಡೋ 1:30 ಆಗಿತ್ತು. ಅವ್ರು ಯಾರೋ ಹೇಳ್ತಾಯಿದ್ರು, ಇಷ್ಟೊತ್ತಿನಲ್ಲಿ ಕೋಳಿ ಕೊಡ್ತಿದ್ದೀರಲ್ಲ ಅಂತೇಳಿ. ತಗೊಬಂದಾಗಿದೆ ಇನ್ನು ಸುಮಾರು ದಿವಸದಿಂದ ಮುಂದೆ ಹಾಕೋದೇ ಆಗ್ತಿದೆ. ನನ್ನ ಇದರಿಂದ ನಂಗೆ ಹುಷಾರಿಲ್ಲ ಅಂತ ಹೇಳಿ ಹಾಗೆ ಮುಂದೆ ಹಾಕ್ತಾನೇ ಇದ್ವಿ ಕೋಳಿ ಕೊಡೋದನ್ನ. ಹಾಗಾಗಿ ಇವತ್ತು ಏನಾದರೂ ಆಗಲಿ ಕೊಟ್ಬಿಟ್ಟು ಬರೋಣ ಬನ್ನಿ, ಟೈಮ್ ಆದರೂ ಪರವಾಗಿಲ್ಲ ಅಂತೇಳಿ ನಮ್ಮ ಭಾವ ಪೂಜೆ ಮಾಡ್ಕೋತಾ ಇದ್ದಾರೆ. ಈಗ ನಮ್ಮ ಅತ್ತೆ ನನ್ನ ಚಿಕ್ಕ ಮಗಳನ್ನ ಎತ್ಕೊಂಡಿದ್ದಾರೆ. ಅದು ಮಲಗಿದೆ, ಅದಕ್ಕೆ ಮಲಗಿದೆ ಅಂತ ಹೇಳಿ ಇದು ಮಾಡ್ತಿದ್ದಾರೆ ಎತ್ಕೊಂಡು. ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದೇ ಅಂದರೆ ಸಾಂಬಾರು ಮಾಡಬೇಕು. ನಾವೇನು ಎಡೆ ಇಡಲ್ಲ ಇಲ್ಲಿಗೆ, ಅಂದರೆ ಎಡೆ ಇಡ್ತೀವಿ ಅಂತ ಏನು ಹರಕೆ ಮಾಡ್ಕೊಂಡಿಲ್ಲ, ಬರೀ ಪೂಜೆ ಮಾಡ್ಕೊಂಡು ಕೋಳಿ ಕೊಟ್ಕೊಂಡು ಪೂಜೆ ಮಾಡ್ಕೊ ಹೋಗ್ತೀವಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ದಲ್ವ. ಹಾಗಾಗಿ ಈಗ ಮಂಗಳಾರತಿ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈಗ ಮಂಗಳಾರತಿ ಎಲ್ಲ ಆದಮೇಲೆ ಕೋಳಿ ಕೊಡ್ತೀವಿ. ಈಗ ದೇವ್ರ ಹತ್ರ ಬೇಡ್ಕೊಂಡು ಮನಸ್ಸಲ್ಲಿ ನಂಬಿಕೆ ಇಟ್ಟರೆ ಏನಾದರೂ ಆಗುತ್ತೆ ಅಂತೀವಲ್ಲ, ಹಾಗೆ ಮನಸ್ಸಲ್ಲಂತೂ ನಂಬಿಕೆ ಇಟ್ಟರೆ ನಮಗೆ ಒಳ್ಳೇದು ಮಾಡು ತಾಯಿ ಅಂತ ಬೇಡ್ಕೊಂಡ್ರೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ. ನೀವು ಯಾರಾದರೂ ಸಕಲೇಶಪುರಕ್ಕೆ ಬಂದರೆ ಇಲ್ಲಿ ಅಂದರೆ ದೇವ್ರ ಹತ್ರ ಏನಾದರೂ ಹಾಗೆ ಕೈ ಮುಕ್ಕೊಂಡು ಕೇಳ್ಕೋಗಿ, ಒಳ್ಳೇದು ಮಾಡುತ್ತೆ ತಾಯಿ ನಿಮಗೆ. ಆಮೇಲೆ ಮಂಗಳಾರತಿ ಎಲ್ಲ ಮಾಡಿ ನಮ್ಮ ಸುಷ್ಮಿತಾ ಮಂಗಳಾರತಿ ಕೊಡ್ತಾಯಿದ್ದೆ, ವೀಡಿಯೋ ಮಾಡ್ತಿದ್ಲು ಅವಳೇನೆ. ಈಗೆಲ್ಲ ಕೋಳಿ ಕೊಡೋಣ ಅಂತ ಹೇಳಿ ಬಂದ್ವಿ. ಈಗ ನೋಡಿ ಕೋಳಿ ಕೊಡ್ತೀವಿ. ಇದೆರಡು ಕೋಳಿ, ನಾಟಿ ಕೋಳಿ ತಂದಿರೋದು. ಅದಕ್ಕೆ ನೀರು ಹಾಕು ಅಂತಿದ್ರು. ನಾನು ಕಾಲಿಗೆ ಮತ್ತು ನಮ್ಮ ಮನೆಯವ್ರು ಬರಲಿಲ್ಲ, ನಮ್ಮ ಮನೆಯವ್ರ ಕೆಲಸ ಇತ್ತು ಪಾಪ ಅವರು, ಹಂಗಾಗಿ ನೀವೇ ಹೋಗಿ ಬನ್ನಿ ಅಂತ ಅಂದರು. ಅವರೇನು ಬರಲಿಲ್ಲ. ನಾನು ನಮ್ಮ ಭಾವ, ಇಬ್ಬರು ಭಾವಂದಿರು, ನಮ್ಮ ಅತ್ತೆ ಸುಷ್ಮಿತಾ ಎಲ್ಲ ಹೋಗಿದ್ವಿ. ಈಗ ಅದರೊಳಗಡೆ ಹಾಕಿದ್ವಿ ಕೋಳಿನ. ನಾವೀಗ ಕೋಳಿ ಕ್ಲೀನ್ ಮಾಡಿಸೋಣ ಅಂತೇಳಿ ಅಂಗಡಿಗೆ ಬಂದ್ವಿ. ಇಲ್ಲಿ ಕೋಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಸಾಂಬಾರು ಮಾಡೋಣ ಅಂತ ಹೇಳಿ. ನನ್ನ ಮಗಳು ನೋಡಿ ಹೆಂಗೆ ಮಾಡ್ತಿದ್ದಾಳೆ. ಅವಳಿಗೆ ಬೇರೆ ಹುಷಾರಿಲ್ಲ, ಮುಖ ಎಲ್ಲ ಊದ್ಬಿಟ್ಟಿದೆ. ಸ್ಕೂಲಿಗೆ ಬೇರೆ ರಜಾ ಹಾಕ್ಸಿದ್ದೀವಿ ನಾವು ಒಂದು 3 ದಿವಸ. ನಾನು ನನ್ನ ಸ್ಟೈಲ್ ನಾಟಿ ಕೋಳಿ ಸಾರು ಮಾಡೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀವಿ. ಇದು ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಹಾಕ್ತಿಲ್ಲ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ಎಷ್ಟಾಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆರ್, ಬಾಯ್.